ನಮಸ್ಕಾರ ಸ್ನೇಹಿತರೆ. ಇದು ಎವರೆಸ್ಟ್ ಸ್ಟ್ರೀಟಲ್ಲಿ ಊಬರ್ ಗ್ರೀನ್ ಅಂತೇಳಿ ಇದು ಎಲೆಕ್ಟ್ರಿಕ್ ವೆಹಿಕಲ್ಲು. ಯಾವ ಥರ ಏನು ಅಂತೇಳಿ ವಿಡಿಯೋ ಮಾಡ್ತಿದ್ದೀನಿ. ಇದು ಯಾವ ಥರ ಇರುತ್ತೆ ಒಳಗಡೆ, ಟಾಟಾ ಕಂಪ್ನಿದು ಹೀಗಿರುತ್ತೆ ಒಳಗಡೆ. ಆಟೋಮೆಟಿಕ್ ಇದು ಆ ಕಡೆ ಹತ್ತಿದ್ರೆ ನ್ಯೂಟ್ರಲ್ಲು, ಡ್ರೈವಿಂಗು, ರಿವರ್ಸು, ಸೆಂಟರ್ದು ಏನಂತ ಗೊತ್ತಿಲ್ಲ ನನಗೂ, ತಿಳ್ಕೊಬರ್ತಿದ್ದೆ. ಆಟೋಮೆಟಿಕ್ ಓಡಿಸಿಲ್ಲ, ಈ ಥರ ಇರುತ್ತೆ ಗಾಡಿ, ಎಲೆಕ್ಟ್ರಿಕ್ ಗಾಡಿ ಇದು. ಅಣ್ಣ ಇದರಲ್ಲಿ ಪೇಮೆಂಟ್ ಎಷ್ಟು ಬರುತ್ತೆ ಇದು ವಾರಕ್ಕೆ ಪೇಮೆಂಟ್ ಎಷ್ಟು ಬರುತ್ತೆ? ವಾರಕ್ಕೆ 14-15 ಕನ್ಫರ್ಮಾ? ಅಂದರೆ ಡಾಕ್ಯುಮೆಂಟ್ಸ್ ಏನು ಕೊಡಬೇಕಾಗುತ್ತೆ ಅವ್ರಿಗೆ? ಡಾಕ್ಯುಮೆಂಟ್ಸ್ ಏನು ಕೊಡಬೇಕಾಗುತ್ತೆ? ಡ್ರೈವರ್ ಲೈಸೆನ್ಸ್. ಈ ಕಡೆ ಬೇಡ, ಈ ಕಡೆ ಬೇಡ. ಹಾಂ, ಒರಿಜಿನಲ್ ಕೊಡಬೇಕಾಗತ್ತಾ? DL ಒರಿಜಿನಲ್ ಕೊಡಬೇಕಾ? ಜೆರಾಕ್ಸ್ ಮಾತ್ರ ಬೇಕಾಗುತ್ತೆ. ಅಂದರೆ ಪೇಮೆಂಟ್ ಯಾವತ್ತಾಗುತ್ತೆ? ಸೋಮವಾರ ಆಗುತ್ತೆ. ನೀವು ತಗೋಬೋದು ಕ್ಯಾಶ್ ಪೇಮೆಂಟ್ ಆದರೆ. ನೀವು ಎತ್ಕೊಂಡು ಮನೆಗೆ ಹೋಗ್ಬೋದಾ? ಸೋಮವಾರ ಪೇಮೆಂಟ್ ಆಗ್ತಾನೆ ಅಕೌಂಟಿಗೆ. ಅಂದರೆ ಎಷ್ಟು ಅಂದರೆ ಎಷ್ಟು ಮಾಡ್ಬೋದು ಅಣ್ಣ ಇದರಲ್ಲಿ? ಮಿನಿಮಮ್ 2,000 ಬರ್ತದೆ. ನಾವು 3,500 ಹಂಗೆ ಮಾಡ್ಬೇಕು ಡೈಲಿ. ಮಾಡಿದ್ರೆ ವಾರಕ್ಕೆ 14,000 ಹಂಗೆ ಬರುತ್ತೆ. ಕಡಿಮೆ ಮಾಡಿದರೆ ಮಿನಿಮಮ್ ಪೇಮೆಂಟ್ ಬರುತ್ತೆ ಒಂದು 6,000, ಮಿನಿಮಮ್ 10-12, 10,000 ಮೇಲೇ ಬರುತ್ತೆ. ಡೈಲಿ ಮಿನಿಮಮ್ 10 ಟ್ರಿಪ್ ಮಾಡಬೇಕು. 10 ಟ್ರಿಪ್ ಮಾಡಿದರೆ 3,500 ಮೇಲೆ ಆಗುತ್ತೆ, 2,000 ಮೇಲೇ ಬರುತ್ತೆ. ಅಂದರೆ ಇದು ಗಾಡಿ ಕ್ಲೀನಿಂಗ್ ಎಲ್ಲ ಯಾವ ಥರ? ಕ್ಲೀನಿಂಗ್ ಎಲ್ಲ ನಾವು ಮಾಡ್ತೀವಿ. ನೀವೇ ಮಾಡ್ಕೋಬೇಕಾ? ಗಾಡಿ ನಮ್ಮ ಹತ್ರನೇ ಇರುತ್ತೆ. 24 ಗಂಟೆ ನಿಮ್ಮ ಹತ್ರನೇ ಇರುತ್ತೆ? ನಮ್ಮ ಹತ್ರನೇ ಇರುತ್ತೆ. ಮನೆಗೆ ತಗೊಂಡು ಹೋಗ್ಬೋದು? ವಾರಕ್ಕೆ 1-2 ಸಲ ಸರ್ವಿಸ್ ಮಾಡೋಕ್ಕೆ ಆಪ್ನಲ್ಲಿ ಹೋಗ್ಬೇಕು. ಹಾಂ, ಬೇರೆ ಟೈಮಲ್ಲಿ ನಮ್ಮ ಹತ್ರನೇ ಇರುತ್ತೆ. ಅಂದರೆ ಇದು ಚಾರ್ಜಿಂಗೆಲ್ಲ ಎಲ್ಲಿ ಹಾಕೋದು? ಚಾರ್ಜಿಂಗ್ ಹಬ್ಬು ಎಲ್ಲಿ ಬೇಕೋ ಅಲ್ಲಿ ಇರುತ್ತೆ. ಒಂದು 3 ಕಿಲೋಮೀಟರ್ 4 ಕಿಲೋಮೀಟರ್ ಒಳಗೆ. ಹಾಂ, ನಾವು ಬೆಂಗಳೂರು ಒಳಗೆ ಎಕಡೆನ ಹೋಗಿದ್ರು ಕೂಡ ಔಟ್ ಸ್ಟೇಷನು ಬರುತ್ತೆ ಇದರಲ್ಲಿ? ಬೆಂಗಳೂರು ಒಳಗೆ ಎಲ್ಲಿನ ಹೋಗಿದ್ರು ಕೂಡ 4-5 ಕಿಲೋಮೀಟರ್ ಒಳಗೆ. ಬೆಂಗಳೂರಲ್ಲಿ ಎಲ್ಲಾದರೂ ಹೋಗ 4-5 ಕಿಲೋಮೀಟ್ರಲ್ಲಿ ಸಿಗುತ್ತೆ. ಅದು ಅವ್ರದ್ದು ಕಾರ್ಡ್ ಇರುತ್ತೆ, ಅದೇ ಚಾರ್ಜಿಂಗ್. ಇಲ್ಲ, ಮೊಬೈಲಲ್ಲಿ ವಾಟ್ಸಪ್ಪಲ್ಲಿ ನಾವು ಸ್ಕ್ರೀನ್ಶಾಟ್ ಎವರೆಸ್ಟ್ ಅಂತ ಇದು ಮಾಡಬೇಕು. ಹಾಂ, ಮಾಡಿದರೆ ಆಟೋಮೆಟಿಕ್ಕಾಗಿ ಲೊಕೇಶನ್ ಎಲ್ಲ ನಮಗೆ ಮೊಬೈಲಲ್ಲಿ ತೋರಿಸುತ್ತೆ. ಹಾಂ, ದೂರ ಎಲ್ಲಿದೆ ಅಂತ ನಾವು ಅಲ್ಲಿ ಹೋಗಿದ್ರೆ ಮತ್ತು ಅಲ್ಲಿ ಚಾರ್ಜಿಂಗ್ ಇದು ಮಾಡಬೇಕು. ಆಟೋಮೆಟಿಕ್ ವಾಟ್ಸಪ್ಪಲ್ಲಿ ತೋರಿಸುತ್ತೆ. ಏನಾರ ಪ್ರಾಬ್ಲಮ್ ಆದ್ರೆ ಈಗ ಗಾಡಿ ಆಕ್ಸಿಡೆಂಟ್ ಆಯಿತು, ಟಚ್ ಆಯಿತು, ಯಾರೋ ಬಂದು ಹಿಂದ್ಗಡೆಯಿಂದ ಗುದ್ದಿದ್ರು, ನೀವು ಪಾಡಿಗೆ ನೀವು ಹೋಗ್ತಿರ್ಬೇಕಾದ್ರೆ ಅದಕ್ಕೆ ಹೆಂಗೆ? ಅದಕ್ಕೆ ನಾವು ವಿಡಿಯೋ ಮಾಡಬೇಕು. ಹಾಂ, ಅವರು ಗಾಡಿ ನಂಬರ್ ಎಲ್ಲ ವಾಟ್ಸಪ್ಪಲ್ಲಿ ಮಾಡಿದ್ರೆ ಟೀಮ್ ಬರುತ್ತಾ? ನಿಮ್ಗೇನು ಪೇಮೆಂಟ್ ಕೈಯಿಂದ ಕಟ್ಟಬೇಕು ಆ ಥರ ಏನು ಹೇಳಲ್ಲ? ಆ ಥರ ಏನು ಹೇಳಿಲ್ಲ. ಹಾಂ, ನಮ್ಮದು ಇವಾಗ ಆ ಥರ ಆಗಿಲ್ಲ. ಆಗೋದು ಬೇಡ ಬಿಡಿ. ಇದು ಸ್ಪೀಡ್ ಲಿಮಿಟು ಆ ಥರ ಏನಾದರೂ ಓವರ್ ಸ್ಪೀಡ್? 80 ಲಾಕ್ ಇದೆ. ಹಾಂ, ಏರ್ಪೋರ್ಟ್ ರೋಡ್ ಒಳಗಡೆ 80 ಬಿಟ್ಟು ಈ ಕಡೆ ಸಿಟಿ ಒಳಗಡೆ 80 ಓಡಿಸ್ತಂತಂದ್ರೆ ಖಾಲಿ ರೋಡಲ್ಲಿ ಓಡಿಸ್ಬೋದಾ? ಓಡಿಸ್ಬೋದು. ಅಂದರೆ 80ನಾಗ ಲಾಕ್ ಇದೆ. 80 ಲಾಕ್ ಇದೆ. ಲಾಕ್ ಇದೆ ಅಂದರೆ ಒಂದು ವೇಳೆ ಈಗ ಈ ಖಾಲಿ ರೋಡ್ ಇದೆ, ನಾವು 80 ಮೇಲೆ ಹೋಗ್ತೀವಿ, 80 ಓಡ್ತೀವಿ ಅಂತ ಹೋಗಿಲ್ಲ. ಅದು ಅಲ್ಲ, 60 ಇರೋ 60 ಆ ಥರ ಏನು ಕಂಡೀಷನ್ ಏನಿಲ್ಲ. ಆ ಥರ ಏನು ಕಂಡೀಷನ್? ನೀನು 80 ಒಳಗಡೆ ಎಷ್ಟು 80 ಇದೆ ಅಷ್ಟು ರೀಚ್ ಮಾಡಿದ್ರೆ ಏನು ತೊಂದರೆ ಇಲ್ಲ, ಮಾಡ್ಬೋದಣ್ಣ, ತೊಂದರೆ ಏನಿಲ್ಲ ಇದರಲ್ಲಿ. ತೊಂದರೆ ಏನಿಲ್ಲ. ಡೈಲಿ 12ರಿಂದ 14-15 ತಾಸು ಲಾಗಿನ್ ಇರ್ಬೋದು. ನಾರ್ಮಲಾಗಿ 12ರಿಂದ 14 ತಾಸು ಲಾಗಿನ್ ಇರಬೇಕು. ಹಾಂ, ರಜೆ ಬೇಕಂತಂದರೆ? ರಜಾ ಬೇಕಂದರೆ ನಾವು ಸೋಮವಾರ ಲೆಕ್ಕ ಆಯ್ತು ಮಾಡಿ ಸೋಮವಾರ ಇಲ್ಲಿಂದ ರಜೆ ತಗೋಬೋದು. ಮಧ್ಯದಲ್ಲಿ ತಗೊಂಡ್ರೆ ರಜೆ? ಮಧ್ಯದಲ್ಲಿ ರಜೆ ತಗೊಂಡ್ರೆ ನಮಗೆ 1,650 ರೂಪಾಯಿ ರೆಂಟಲ್, ಡೈಲಿ ರೆಂಟಲ್ 1,650. ಹಾಂ, 1,550. ಅದಕ್ಕಾಗಿ ನಾವು ಡೈಲಿ 3,500 3,650 ಮೇಲೆನೇ ಮಾಡಬೇಕು. ಹಾಂ, ಈಗ ನೀವು ರಜೆ ಮಾಡಿದರೆ ಅದು 1,650 ಕಟ್ಟಬೇಕು ನೀವು. ಹಾಂ, ಅಂದರೆ ಗಾಡಿ ನಮ್ಮ ಹತ್ರನೇ ಇರುತ್ತೆ. ಗಾಡಿ ಅವ್ರ ಹತ್ರ ಬಿಟ್ಟರೆ ಅವಾಗ? ಗಾಡಿ ಅವ್ರ ಹತ್ರ ಬಿಟ್ಟರೆ ನಾವು ಸಂಡೆ ತನಕ ಮಾಡಿ ಗಾಡಿ. ಇಲ್ಲ, ಈಗ ಎಕ್ಸಾಂಪಲು ಏನೋ ಒಂದು ಎಮರ್ಜೆನ್ಸಿ ಬಂತು ಊರಿಂದ, ಎಮರ್ಜೆನ್ಸಿ ಬಂತು ಅಂದರೆ
ಗಾಡಿ ಹಬ್ಬಲ್ಲಿ ನಾವು ರಜೆ ತಗೋಬೋದಾ? ನಾರ್ಮಲ್ ರಜೆ ಅಂತಂದ್ರೆ ಕಟ್ಟಬೇಕಾಗುತ್ತೆ, ಎಮರ್ಜೆನ್ಸಿ ಅಂತಂದರೆ ಯಾರಿಗೂ ಹುಷಾರಿಲ್ಲ ಡೆತ್ ಆದ್ರೆ ಅಂತ ವಾರಕ್ಕೆ ಡೈಲಿ 10 ಟ್ರಿಪ್ ಮಾಡಿದರೆ ವಾರಕ್ಕೆ 70 ಟ್ರಿಪ್ ಮಾಡಿದರೆ 1500 ರೆಂಟಲ್ ಡೈಲಿ. ಹಾಂ 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 90 ಟ್ರಿಪ್ ಮಾಡಿದರೆ 1200. 70 ಟ್ರಿಪ್ ಈಸಿಗೆ ಮಾಡ್ಬೋದು. ಅಂದರೆ ಇದು ನಿಮಗೆ ಲೀಸ್ ಲೆಕ್ಕದಲ್ಲಿ ಕೊಡ್ತಾವೆ ಇದು? ಲೀಸ್ ಲೆಕ್ಕದಲ್ಲಿ ಕೊಡ್ತಾವ್ರೆ ಇವರು? ಡೈಲಿ ರೆಂಟಲ್. ಡೈಲಿ ರೆಂಟಲ್ ಇದು 1250 ರೂಪಾಯಿ ಡೈಲಿ. 1650. 1650. ಹಾಂ. ಅದರಲ್ಲಿ ನಾವು ವಾರಕ್ಕೆ 70 ಟ್ರಿಪ್ ಮಾಡಿದರೆ 1500, 90 ಟ್ರಿಪ್ ಮಾಡಿದರೆ 1200. ಓ, ಆ ಥರ ಇದೆ ಇದರಲ್ಲಿ. ಡೈಲಿ 10 ಟ್ರಿಪ್. ಅಂದರೆ ನೀನು ಎಷ್ಟು ಅರ್ನಿಂಗ್ಸ್ ಮಾಡ್ತೀಯ ಅದ್ರ ಮೇಲೆ ನಿಂಗೆ ಡಿಪೆಂಡ್ ಇದು. ವಾರಕ್ಕೆ ಎಷ್ಟು ಮಾಡ್ತಾರೆ ನೀವು? ಅರ್ನಿಂಗ್ಸ್ ಎಷ್ಟು ಮಾಡ್ತೀರಿ ಟೋಟಲ್ ಆಗಿ ಒಂದು ವಾರಕ್ಕೆ? ಒಂದು ವಾರಕ್ಕೆ 25,000 ಮೇಲೆ. 25,000 ಮೇಲೆ ಮಾಡಿದ್ರಿ. 25,000ದಲ್ಲಿ 1600 ರೂಪಾಯಿ, 650 ರೂಪಾಯಿ ತೆಗಿಬೇಕು. ತಗೋಬೇಕು ಅಂದರೆ 70 ಟ್ರಿಪ್ ಆಗಿದ್ರೆ ಅವಾಗ ಕಡಿಮೆ ಆಗುತ್ತೆ. 10,000 ಕಟ್ಟೋದು ಬರುತ್ತೆ. 10,500. 90 ಟ್ರಿಪ್ ಮಾಡಿದ್ರೆ 90 ಟ್ರಿಪ್ ಮಾಡಿಲ್ಲ ನಾನು. ಹಾಂ. 75, 73 ಆ ಥರ ಆಗುತ್ತೆ. 75 ಮಾಡಿದ್ರೆ ಎಷ್ಟು ಕೊಟ್ಟಿದ್ರಿ ನೀವು? 10,000. 75 ಟ್ರಿಪ್ ಮಾಡಿದ್ರೆ 10,500 ಕೊಟ್ಟಿದ್ರಿ. ಈ ಇನ್ನೊಂದು ಈಗ ಪೇಮೆಂಟ್ ಪೇಮೆಂಟ್ ಕೊಡೋ ಲೆಕ್ಕ ಇಲ್ಲ, ಇದು ನೀವು ಅವ್ನಿಗೆ ಕೊಡೋ ಲೆಕ್ಕದಾಗ ಆಯ್ತು ಇದು. ಹೌದು, ಅಂದರೆ ಆನ್ಲೈನ್ ಪೇಮೆಂಟ್ ಬಂದರೆ ಅವ್ರ ಹತ್ರ ಇರುತ್ತೆ. ಹಾಂ. ಕ್ಯಾಶ್ ಪೇಮೆಂಟ್ ಆದರೆ ನಮ್ಮ ಹತ್ರ ಇರುತ್ತೆ. ನಿಮ್ಮ ಹತ್ರ ಇರುತ್ತೆ. ಹಾಂ, ಚಾರ್ಜಿಂಗ್ ಮಾಡೋಕೆ ಹೋಗಿದ್ರೆ ಏನಾರ ನಮ್ಮ ಡ್ಯೂ ಇದ್ದರೆ ನಾವು ಆಟೋಮೆಟಿಕ್ಲಿ ವಾಟ್ಸಪ್ಪಲ್ಲಿ ಇನ್ಫಾರ್ಮ್ ಬರುತ್ತೆ. ಇದು ಗಾಡಿ ತಗೋಬೇಕಾದ್ರೆ ಆಮೇಲೆ ಚಾರ್ಜಿಂಗ್ ಮಾಡೋದು. ಅಲ್ಲ, ಗಾಡಿ ತಗೋಬೇಕಾದ್ರೆ ಡೆಪಾಸಿಟ್ ಏನು ಕೊಡ್ಬೇಕು ಇದಕ್ಕೆ? ಡೆಪಾಸಿಟ್ 5,000 ಕೊಡಬೇಕು. 5,000. ಹಾಂ, 5 ಚಾರ್ಜು 1,170 ರೂಪಾಯಿ. 1,170. 6,170 ರೂಪಾಯಿ ಕಟ್ಟಬೇಕು. ಅಷ್ಟಿಲ್ಲ ಅಂತಂದರೆ ಕೊಡಲ್ಲ ಗಾಡಿ? ಮಿನಿಮಮ್ 2,000 ಕಟ್ಟಬೇಕು. ಹಾಂ. ಆಮೇಲೆ 1,180 ರೂಪಾಯಿ ಫೈಲ್ ಚಾರ್ಜ್ ಕೊಡಬೇಕು. ಆಮೇಲೆ ನಮ್ಮ ಡ್ಯೂಟಿ ಮಾಡಿದರೆ ಅದರಲ್ಲಿ ಕಟ್ ಮಾಡು ಆಗ್ಬೋದು. ಅಂದರೆ ಆಪ್ಷನ್ ಇದೆ, ಆ ಥರನೂ ಆಪ್ಷನ್ ಇದೆ. ದುಡಿಯೋರಿಗೆ ಏನು ತೊಂದರೆ ಇಲ್ಲ. ಡ್ಯೂಟಿಗಳು ಬೀಳುತ್ತಾ ಕಂಟಿನ್ಯೂ ಆಗಿ? ಹಾಂ, ಕಂಟಿನ್ಯೂ. ನೀವು ಒಂದು ದಿನಕ್ಕೆ ಎಷ್ಟು ಮಾಡ್ತೀರಾ? ಎಷ್ಟು ಒಂದು ದಿನಕ್ಕೆ ಎಷ್ಟು ಮಾಡ್ತಾರೆ ಅರ್ನಿಂಗ್ಸು? ಒಂದು ದಿನಕ್ಕೆ 6,000 ಆಗುತ್ತೆ ಒಂದು ದಿವಸ. ಹಾಂ. ಡೈಲಿ ಆಗಲ್ಲ. ಹಾಂ. ಡೈಲಿ 3,000ರಿಂದ 4,000 ಒಳಗಾಗುತ್ತೆ. ಹಾಂ. ಒಂದೊಂದು ದಿವಸ ಶುಕ್ರವಾರ, ಶನಿವಾರ, ಆದಿವಾರ ಅಂದರೆ 4,000 ಮೇಲೆ ಆಗುತ್ತೆ. 4,000 ಮೇಲೆ ಆಗುತ್ತೆ. ನಿಮ್ಮದು ಊಬರ್ ಅಪ್ಲಿಕೇಶನ್ನು ಓಪನ್ ಮಾಡಿ ಕೊಡ್ತಾರೆ. ಒಂದು ವಾರಕ್ಕೆ ಎಷ್ಟು ಮಾಡಿದ್ರೆ ಅಂತ ನೋಡ್ಬೋದಾ? ಹಾಂ, ನೋಡ್ಬೋದು. ಅದಕ್ಕೆ ಓಪನ್ ಮಾಡಿಕೊಡಿ. ಪ್ರಾಬ್ಲಮ್ ಇಲ್ಲ. ನಮಗೆ ಈ ವಾರ ಐತಿಲ್ಲ. ಹ್ಞೂ ಹ್ಞೂ ಮೊಬೈಲ್ ಓಪನ್ ಮಾಡಿ ಇಲ್ಲಿ ನೋಡೋಣ, ಚೆಕ್ ಮಾಡೋಣ. ಈ ವಾರ ನಮಗೆ ಏರ್ಪೋರ್ಟ್ ಟ್ರಿಪ್ ಇದಾಗ್ಬಿಟ್ಟೈತೆ. ಹಾಂ ಹಾಂ, ಚೆನ್ನಾಗಿದೆ. ಏರ್ಪೋರ್ಟ್ ಡ್ಯೂಟಿ ಮಾಡ್ತಾ ಇದ್ರಿ? ಏರ್ಪೋರ್ಟ್ ಟ್ರಿಪ್ ಇಲ್ಲ, ಬಿಡ್ತಿಲ್ಲ. ಬೀಳ್ತಿಲ್ವಾ? ಬ್ಲಾಕ್ ಮಾಡಿದ್ವಿ ಒಂದು ವಾರಕ್ಕೆ. ಹಾಂ ಹಾಂ ಹಾಂ. ಅದರ ಸಲುವಾಗಿ ಅರ್ನಿಂಗ್ಸ್ ಕಡಿಮೆ ಆಗಿದೆ. ಹಾಂ, ಈ ವಾರ ಕಡಿಮೆ ಆಗಿದೆ. ನಿನ್ನೆ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ಗೆ ಇದಾಗಿಲ್ಲ. ಈಗ ಹೊಸಬ್ರು ಹೋದ ತಕ್ಷಣ ಗಾಡಿ 24 ಅವರ್ಸ್ ಅವ್ರ ಕೈಗೆ ಕೊಟ್ಬಿಡ್ತಾರೆ ಗಾಡಿ? ಈಗ ಹೊಸಬ್ರು ಹೋದ್ರೆ 24 ಅವರ್ಸ್ ಅವ್ರ ಕೈಗೆ ಕೊಟ್ಬಿಡ್ತಾರೆ ಗಾಡಿ? ಈಗ ವೀಕ್ಲಿ ಪೇಮೆಂಟು 24,000. ನೋಡಿ ಸ್ನೇಹಿತರೆ, ಇದು ಜುಲೈ 1ರಿಂದ 8ನೇ ತಾರೀಕುವರೆಗೂ ಮಾಡಿದ್ದಾರೆ. 3,776 ರೂಪಾಯಿ ಮಾಡಿದ್ದಾರೆ. ಇಲ್ಲ, ಇದು ಒಂದು ದಿನದ್ದು. ಒಂದಿನದ್ದು. ಹಾಂ, ಇದು ಜುಲೈ 8ರಿಂದ 15ನೇ ತಾರೀಕುವರೆಗೂ ಮಾಡಿದ್ರು. ಒಂದು ವಾರ 22,505 ರೂಪಾಯಿ. ಇನ್ನೊಂದು ಇದು ತೋರಿಸಿರ್ತೀನಿ. ಓಹೋ, ಇದು ನಮ್ಮ ಪೇಮೆಂಟ್ ಇದೆ ತೋರಿಸ್ಲಾ? ನಿಮ್ಮ ಪೇಮೆಂಟ್ ತೋರಿಸಿ, ನಿಮ್ಗೆ ಎಷ್ಟು ಬಂತು ಅದು ತೋರಿಸಿ. ಅದೇ ಬೇಕಾಗಿತ್ತು ನಮಗೆ. ವಾಟ್ಸಪ್ಪಲ್ಲಿ ಪೇಮೆಂಟ್ ವಾರಕ್ಕೆ ಪೇಮೆಂಟ್ ಆಗುತ್ತಲ್ಲ, ಹಾಂ, ಅದು ಒಂದು ವಾರದ ಎಷ್ಟು ಬಂದಿದೆ ಅದು ನೋಡಿ. ಇದು ರೆಂಟು ಯಾವ ಡೇಟ್, ಏನು ಡೇಟ್ ಇದು? ಮಂಡೇ ಇದು, ಹೋದ ವಾರದ ಜುಲೈ 8. ಜುಲೈ 8 ಅಲ್ಲ? ಹಾಂ, ಇದೆ. ನಾವು ರೆಂಟಲ್ಲೂ ಕಟ್ಟಾಗಿದ್ದೆ. ರೆಂಟು 10,500 ಕಟ್ಟಾಗಿದೆ. ಹಾಂ, ಫಸ್ಟ್ಲಿಂದ
ಟೋಟಲ್ ಟ್ರಿಪ್ ನಮಗೆ 70 ಟ್ರಿಪ್ ಆಗಿದೆ. 70 ಟ್ರಿಪ್ ಆಗಿದೆ. ಹಾಂ 70 ಟ್ರಿಪ್ ಆದರೆ ನಮಗೆ ಇದು ನಾವು ಟೋಲ್ ಕಟ್ಟಿದ್ದೆ 1950. ಹಾಂ ಅಯ್ಯೋ ಡ್ಯೂಟಿನ ಟ್ರಿಪ್ ಬಂದೈತೆ ಅದು ಓಕೆ ಟೈಮ್ ಇಲ್ಲ ಸರಿ. ಹಾಂ ನಮಗೆ ಕಸ್ಟಮರ್ ಟಿಪ್ ಕೊಟ್ಟಿದ್ರು 300 ರೂಪಾಯಿ ಅದು ಆನ್ಲೈನಲ್ಲಿ ಅದು ಕೂಡ ನಮಗೆ ಬಂದೈತೆ. ಇದು ಟೋಲು 1950 ಟೋಲ್ ಕಟ್ಟಿದ್ರಿ, 300 ಟ್ರಿಪ್ ಮಾಡಿದ್ರಿ, ಟೋಟಲ್ ಆಗಿ 2250 ರೂಪಾಯಿ. ಅದು 70 ಟ್ರಿಪ್ ಮಾಡಿವಲ್ಲ ಅದ್ರ ಸಲುವಾಗಿ ಡೈಲಿ 1500 ಟಿಪ್ಸ್ 300 ರೂಪಾಯಿ ಬಂದಿರೋದು. ಅದು ಟ್ರಿಪ್ ಅಲ್ಲ, ಟಿಪ್ಸ್ 300 ರೂಪಾಯಿ ಕೊಟ್ಟಿದ್ದಾರೆ. ಇದು ರೆಂಟಲ್ 10,500 ಆಗಿದೆ. ಇದು ನಮ್ಮ ಆಕ್ಸಿಡೆಂಟ್ ಕವರ್ ಏನು ಮಾಡಿಲ್ಲ, 105 ರೂಪಾಯಿ ಆಗಿದೆ. ಅದು ಕಟ್ ಆಗಿದೆಯಾ? ಹಾಂ. ಊಬರ್ ಅರ್ನಿಂಗ್ಸು ಇದು ಟೋಟಲ್ ಕಲೆಕ್ಷನು 14,340. ಹಾಂ. ಇದೇನಿದು J2K ಅಂತಂದರೆ ಸಬ್ ಟೋಟಲ್ಲು 10,800 10,080. ಇದು ಟೋಟಲ್ ಅರ್ನಿಂಗ್ ಎಲ್ಲಿದೆ? $10,500 ಇದೆ. ಇಲ್ಲಿ 10,605 ರೂಪಾಯಿ ಆಗಿದೆ ಅಮೌಂಟು. ಟೋಟಲ್ ಅರ್ನಿಂಗ್ ಇರಬೇಕಲ್ಲ? ಟೋಟಲ್ ಅರ್ನಿಂಗ್ ಇಲ್ಲ, ಇಲ್ಲಿ ತೋರಿಸ್ತವನಲ್ಲ ಈಗ ಲೆಕ್ಕ. ಈಗ ಕಟ್ ಮಾಡಿಬಿಟ್ಟು ಈ ರೆಂಟ್ 10,500, ನಿಮ್ಗೆ ಬಂದಿರೋದು 10,605 ರೂಪಾಯಿ ಬಂದಿದ್ದಿಲ್ಲ ನಿಮಗೆ. ಇದು ಟೋಟಲ್ ಅರ್ನಿಂಗ್ 22,300. 2,235 ಅದು. ಅದು ಟೋಟಲ್ ಅರ್ನಿಂಗ್ ಅಲ್ಲ, ಅರ್ನಿಂಗ್ಸ್ 2,235 ಅದು ಇರೋದು. ಅದು ನಾವು ನಿಮಗೆ ಸಪ್ರೇಟ್ ತೋರಿಸೋಣ. ಸಪ್ರೇಟ್ ತೋರಿಸಬೇಕು. ಯಾಕಂತಂದರೆ ಇಲ್ಲಿ ನೋಡಿ 11,965. ಇದು ಟೋಟಲ್ ಅರ್ನಿಂಗು 22,475 ರೂಪಾಯಿ. 455. ಅದರಲ್ಲಿ 10,327. ನಾವು ಇದು ನೋಡಿದ್ವಲ್ಲ ಇಲ್ಲಿ 10,000 ಎಲ್ಲ ಫಸ್ಟ್ಲಿಂದ. ಇದರಲ್ಲಿ ಏನೋ ಚೇಂಜ್ ಮಾಡೋನಪ್ಪ, ಇಲ್ಲಿ ಚೇಂಜ್ ಮಾಡಿಲ್ಲ, ಅದು ಒಂದೊಂದು ಕಟ್ ಮಾಡಿ. ಇಲ್ಲಿ 14,340 ಕ್ಯಾಶ್ ಕಲೆಕ್ಷನ್ ಮಾಡಿರೋದು ಇದು. ಊಬರ್ ಅರ್ನಿಂಗ್ ಇಲ್ಲಿ 24,420 ರೂಪಾಯಿ ಮಾಡಿದ್ರಿ. ಮಾಡಿದ್ರೆ 14,000 ಅಷ್ಟು ಕಟ್ಟಾಗಿದೆ. 10,080 ರೂಪಾಯಿ ನಿಮ್ಗೆ ಬಂದಿದೆ. ಅಂದರೆ ನಾವು ಟೋಟಲ್ ಕಸ್ಟಮರ್ ಫೋನ್ ಮಾಡ್ತಾರ? ಕಸ್ಟಮರ್ ಫೋನ್ ಮಾಡಕತ್ತಿದ್ರೆ ನಾವು ಅರ್ಜೆಂಟ್ ಹೋಗ್ಬೇಕಾ? ಸರಿ, ಸಿಕ್ಕಣ. ನಿಮ್ಗೆ ಏನಾದರೂ ರೆಫರ್ ಮಾಡಿದ್ರೆ ಅಮೌಂಟ್ ಬರುತ್ತಾ? 3,000 ನಂಬರ್ ಹೇಳ್ಬಿಡ್ರಿ ಹಂಗೆ. ಹಲೋ. ಹಾಂ ಸರ್. ಆರು ಸರ್. ಹಾಂ ಸರ್, ಓಕೆ ಸರ್. ಹಂಗೆ ನಿಮ್ಮ ನಂಬರ್ ಹೇಳಿ. मैसेज भेजा हूँ सर, मैं आ रहा हूँ. 910 310 9623. ನಿಮ್ಮ ಹೆಸರು ಗೊತ್ತಾಗಿಲ್ಲ? ಶಮರೇಶ್ 910 310 9623. ಈ ನಂಬರ್ಗೆ ಫೋನ್ ಮಾಡಿ ಹೇಳಿದ್ರೆ ನಿಮ್ದು ರೆಫರ್ ಮಾಡಿದ್ರೆ ಅಮೌಂಟ್ ಬರುತ್ತೆ ನಿಮಗೆ. ಸರಿ, ಓಕೆ. ಒಂಚೂರು ಹಂಗೆ ಗಾಡಿ ಒಳಗಡೆ ಬರ್ತೀನಿ, ಅಲ್ಲೇ ನೀವು ಆನ್ ಮಾಡಿ. ಇದೇನಿದು ನ್ಯೂಟ್ರಲ್ಲು, ಡ್ರೈವಿಂಗು, ರಿವರ್ಸು. ಅದು ಎಸ್ ಅಂದ್ರೆ ಏನು? ಎಸ್ ಅಂದರೆ ಸ್ವಲ್ಪ ಸ್ಪೀಡ್ ಹೋಗುತ್ತೆ. ಸ್ಪೀಡ್ ಹೋಗಕ್ಕದು ಅಷ್ಟೇ. ಸರಿ ಅಣ್ಣ, ಥ್ಯಾಂಕ್ಸ್. ಸಿಕ್ಕಣ. ನೋಡಿ ಸ್ನೇಹಿತರೆ, ಈ ಥರ ಡ್ಯೂಟಿ ಮಾಡ್ಕೊಂಡ್ರೆ ಏನು ತೊಂದರೆ ಇಲ್ಲ. ಗಾಡಿ ನಿಮ್ಮ ಕೈಗೆ ಕೊಡ್ತಾರೆ ಅಂತ ನಾನು ಬ್ಲೂತ್ ಕಂಪ್ನಿ ಅಂದ್ಕೊಂಡಲ್ಲ, ಅದ್ರ ಥರ ಅಂತ ಅದು ತಿಳ್ಕೊಂಡಿದ್ದೆ. ಇದೇ ಬೇರೆ ನಿಮ್ಮ ಕೈಗೆ ಕೊಡ್ತೇನೆ. 1,650 ರೂಪಾಯಿ ಒಂದು ದಿನಕ್ಕೆ ಬಾಡಿಗೆ. ಡ್ಯೂಟಿ ಮಾಡ್ಬೋದು, ತೊಂದರೆ ಏನಿಲ್ಲ. ವಾರಕ್ಕೆ ಅಮ್ಮಮ್ಮ ಅಂದ್ರೂ ಏನಿಲ್ಲ ಅಂದರೆ ಒಂದು 10,000 ರೂಪಾಯಿ ಸಂಪಾದನೆ ಮಾಡ್ಕೋಬೋದು. ಸರಿ ಸ್ನೇಹಿತರೆ, ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.